ಸುಪ್ರಭಾತ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಇವತ್ತಿನ ದಿವಸ ಸುಳ್ಳಿಗೆ ಯಾವತ್ತೂ ಜಯ ಸಿಗೋದಿಲ್ಲ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಥೆಯನ್ನು ನಾವು ನೋಡೋಣ. ಕದ್ರು ಮತ್ತು ವಿನತೆ ಎನ್ನುವಂಥವರಿಬ್ಬರು ಕೂಡ ಅಕ್ಕ ತಂಗಿಯಂದಿರು. ಅವರಿಬ್ಬರಿಗೂ ಕೂಡ ಚೆನ್ನಾಗಿ ಮಾತಾಡಿಕೊಂಡು ಗಂಡನ ಮನೆಯಲ್ಲೇ ಇರ್ತಾರೆ. ಒಂದು ದಿವಸ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಮುದ್ರ ಮಥನದ ವಿಚಾರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಕದ್ರು ಹೇಳ್ತಾಳೆ, ಉಚ್ಚೈಶ್ರವಸ್ಸು ಎನ್ನುವಂಥ ಕುದುರೆ ಬಗ್ಗೆ ನೀನು ಕೇಳಿದೀಯಾ ಅಂತ ವಿನತೆ ಹತ್ರ ಕೇಳ್ತಾಳೆ. ಆಗ ಹೌದು, ನನಗೆ ಗೊತ್ತಿದೆ ಉಚ್ಚೈಶ್ರವಸ್ಸು ಅನ್ನುವಂಥದ್ದು ವಿಶೇಷವಾಗಿರ್ತಕ್ಕಂತಹ ಕುದುರೆ ಅಂತ. ಆಗ ಕದ್ರು ಕೇಳ್ತಾಳೆ, ಇದು ಯಾವ ಬಣ್ಣದ್ದು ಹಾಗಾದರೆ ಅಂತ. ಆಗ ವಿನತೆ ಹೇಳ್ತಾಳೆ, ಅದು ಹಾಲಿನಷ್ಟೇ ಬಿಳುಪಾಗಿರುವಂತಹ ಬಣ್ಣ. ಆಗ ಕದ್ರು, ಸರಿ ಅದರ ಬಣ್ಣ ಬಿಳಿ, ಅದರ ಬಾಲದ ಬಣ್ಣ ಯಾವುದು ಅಂತ ಕದ್ರು ವಿನತೆ ಹತ್ರ ಕೇಳ್ತಾಳೆ. ಮೈಯೆಲ್ಲ ಬಿಳಿ ಆದ ಮೇಲೆ ಬಾಲದ ಬಣ್ಣವೂ ಕೂಡ ಬಿಳಿಯಾಗೇ ಇದೆ ಅಂತ ವಿನತೆ ಅದಕ್ಕೆ ಉತ್ತರವನ್ನು ಕೊಡ್ತಾಳೆ. ಆಗ ಕದ್ರು ಹೇಳ್ತಾಳೆ, ಇಲ್ಲ, ನೀನು ಹೇಳ್ತಾ ಇರುವಂಥದ್ದು ಸುಳ್ಳು, ಬಾಲದ ಬಣ್ಣ ಕಪ್ಪು, ಬೇಕಾದರೆ ನಾವೇನು ಮಾಡೋಣ, ಪಂದ್ಯ ಕಟ್ಕೊಳ್ಳೋಣ ಅಂತ ಹೇಳ್ತಾಳೆ. ಏನು ಪಂದ್ಯ ಹಾಗಾದರೆ ಅಂತಂದರೆ, ಯಾರು ಸೋಲ್ತಾರಲ್ವ ಅವರು ಇಡೀ ಜೀವನ ಗೆದ್ದವರ ದಾಸಿಯಾಗಿರಬೇಕು, ಅವರ ಇಡೀ ಕುಟುಂಬವು ಕೂಡ ಗೆದ್ದವರ ದಾಸಿಯಾಗಿರಬೇಕು ಅಂತ ಹೇಳಿ ಇಬ್ಬರು ಕೂಡ ಪಂದ್ಯ ಕಟ್ಕೊಳ್ತಾರೆ. ಆಯಿತು, ನಾಳೆ ದಿವಸ ಹೋಗೋಣ, ಎಲ್ಲಿದೆಯೋ ಆ ಕುದುರೆ ಹತ್ರ ಹೋಗೋಣ, ಆ ಕುದುರೆನ ನೋಡಿಕೊಂಡು ಬಾಲದ ಬಣ್ಣವನ್ನು ತಿಳ್ಕೊಂಡು ಬರೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊಳ್ತಾರೆ. ಇಬ್ಬರು ಮನೆಗೆ ಬಂದರು. ಕದ್ರು ಅನ್ನುವಂಥವಳ ಸಂತಾನ ಏನಪ್ಪ ಅಂದರೆ ಹಾವುಗಳ ಸಂತಾನ. ಕದ್ರು ಹೇಳ್ತಾಳೆ ತನ್ನ ಮಕ್ಕಳ ಹತ್ರ, ಏನು ಕಪ್ಪು ಬಣ್ಣದ ಹಾವುಗಳಿದ್ದೀರಲ್ಲ ನೀವೇನು ಮಾಡಬೇಕು ಅಂತಂದರೆ ಎಲ್ಲರೂ ಕೂಡ ನಾಳೆ ದಿವಸ ಆ ಉಚ್ಚೈಶ್ರವಸ್ಸು ಎನ್ನುವಂತಹ ಕುದುರೆಯ ಬಳಿ ಹೋಗಿಬಿಟ್ಟು ಆ ಕುದುರೆ ಬಾಲವನ್ನು ಸುತ್ತಕೊಳ್ಬೇಕು. ಕುದುರೆ ಬಾಲವನ್ನು ಸುತ್ತಕೊಂಡಾಗ ಏನಾಗತ್ತೆ, ಕುದುರೆ ಬಣ್ಣ ಕಪ್ಪಾಗತ್ತೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಆಜ್ಞೆಯನ್ನು ಮಾಡ್ತಾಳೆ. ಮರುದಿವಸ ವಿನತೆ ಮತ್ತು ಕದ್ರು ಕೂಡ ಇಬ್ಬರು ಆ ಕುದುರೆ ನೋಡೋದಕ್ಕೆ ಹೋಗ್ತಾರೆ. ಈ ಪಾಪ ವಿನತೆಗೆ ಏನು ಗೊತ್ತಿದೆ, ಇವಳು ಈ ಥರ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾಳೆ, ಉಪಾಯ ಮಾಡ್ಕೊಂಡಿದ್ದಾಳೆ ಅಂತ ಹೋಗಿ ನೋಡ್ತಾರೆ. ಕುದುರೆಯ ಬಾಲ ಆ ಹಾವಿನ ಕಾರಣದಿಂದ ಕಪ್ಪಾಗಿದೆ. ಪಾಪ ವಿನತೆಗೆ ಯಾವುದೂ ಕೂಡ ಗೊತ್ತಿಲ್ಲದೆ ಅವತ್ತಿನಿಂದ ದಾಸಿ ಆಗ್ತಾಳೆ. ಅವತ್ತಿನ ಜೊತೆ ಅವಳು ಒಬ್ಬಳೇ ದಾಸಿ ಆಗೋದಲ್ಲದೆ 100 ವರ್ಷಗಳ ಕಳೆದ ಮೇಲೆ ಅವಳ ಮಕ್ಕಳು ಕೂಡ ದಾಸಿ ಆಗುವಂತಹ ಪರಿಸ್ಥಿತಿ. ಯಾರು? ವಿನತೆಯ ಮಗ ಗರುಡ ವಿನತೆಯ ಮಗನಾಗಿ ಜನಿಸ್ತಾನೆ. ಆಯಿತು, ಈ ಮಗನೂ ಕೂಡ ಅವರ ದಾಸಿಯಾಗಿ ಜೀವನ ಮಾಡ್ತಾ ಇದ್ರು. ಅಮ್ಮನ ಕಷ್ಟವನ್ನು ನೋಡ್ಲಿಕ್ಕಾಗದೆ ಗರುಡ ಹೋಗ್ಬಿಟ್ಟು ಹಾವುಗಳ ಹತ್ರ ಕೇಳ್ತಾನೆ, ಏನಂತ, ಇಷ್ಟು ವರ್ಷ ನಾವು ದಾಸ್ಯರಾಗಿ ಇದ್ವಿ ನಿಮ್ಮ ಜೊತೆ ಅಲ್ವಾ, ಇವತ್ತಿಗೆ ನಾವು ಮುಗಿಬೇಕು, ಏನಾದರೂ ಒಂದು ಅಂತಹ ಕೆಲಸ ಇದ್ದರೆ ಹೇಳಿ, ಅದನ್ನು ಮಾಡಿಬಿಡ್ತೀನಿ, ದಯವಿಟ್ಟು ನನ್ನ ಅಮ್ಮನನ್ನು ದಾಸಿಯಾಗಿ ವಿಮುಕ್ತಿ ಮಾಡಿಕೊಡಿ ಅಂತ ಆ ಗರುಡ ಹಾವುಗಳ ಹತ್ರ ಕೇಳ್ತಾನೆ. ಆಗ ಹಾವುಗಳು ಹೇಳ್ತವೆ ಏನಂತ ಅಂದರೆ, ನೀನೇನಾದರೂ ಇಂದ್ರಲೋಕದಲ್ಲಿರ್ತಕ್ಕಂತಹ ಸಮುದ್ರ ಮಥನದಿಂದ ಯಾವಾಗ ಒಂದು ಹೊರಗೆ ಬಂತಲ್ಲ ಅಮೃತ, ಆ ಅಮೃತವನ್ನು ನಮಗೇನಾದರೂ ನೀನು ತಂದುಕೊಟ್ಟೆ ಅಂತ ಆದರೆ ನಾವು ಖಂಡಿತ ನಿನ್ನನ್ನು ದಾಸ್ಯ ಜೀವನದಿಂದ ಮುಕ್ತಿಗೊಳಿಸ್ಬಿಡ್ತೀವಿ, ನಿನ್ನ ಅಮ್ಮನೂ ಕೂಡ ಮುಕ್ತಳಾಗಿರ್ತಾಳೆ ಅಂತ ಹೇಳಿ ಮಾತನ್ನು ಕೊಡ್ತಾರೆ. ಅದಕ್ಕೆ ಗರುಡ ಒಪ್ಕೊಂಡು ದೇವಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ. ತನ್ನ ತಾಯಿಗೋಸ್ಕರ, ಇಲ್ಲಿ ಇದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ನೀತಿ, ತಾಯಿಗೋಸ್ಕರ ಏನು ಬೇಕಾದರೂ ಅವನು ಮಾಡಲಿಕ್ಕೆ ಸಿದ್ಧವಾಗಿದ್ದ. ಹಾಗಾಗಿ ವೇದದಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳಲ್ಲೂ ಆರಂಭದಲ್ಲಿ ಮಾತೃದೇವೋ ಭವ ಅನ್ನುವಂಥ ವಾಕ್ಯವನ್ನು ಹೇಳಿ ಆರಂಭ ಮಾಡ್ತಾರೆ. ಆ ತಾಯಿಗೋಸ್ಕರ ಅವನು ಎಲ್ಲ ಕಷ್ಟಗಳನ್ನು ಕೂಡ ಯಾವ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಸ್ವರ್ಗಲೋಕಕ್ಕೆ ಬಂದ ತಕ್ಷಣ ಇಂದ್ರ ಅಮೃತ ಕೊಟ್ಬಿಡ್ತಾನ? ಇಲ್ಲವೇ ಇಲ್ಲ. ಇಬ್ಬರ ಮಧ್ಯೆ ಘೋರವಾಗಿರ್ತಕ್ಕಂಥ ಯುದ್ಧ ಆಗತ್ತೆ. ಆಗ ಆ ಇಂದ್ರ ಗರುಡನ ಪರಾಕ್ರಮವನ್ನು ನೋಡಿ ಮೆಚ್ಚುತ್ತಾನೆ. ನಿನಗೇನು ಬೇಕು ಅಂತ ಕೇಳಿದಾಗ, ಈ ರೀತಿಯಾಗಿ ನನ್ನ ತಾಯಿ ದಾಸಿಯಾಗಿದ್ದಾಳೆ, ಅದಕ್ಕೆ ಪರಿಹಾರವಾಗಿ ಆ ಹಾವುಗಳು ಸರ್ಪಗಳು ಅಮೃತವನ್ನು ಕೇಳಿದಾವೆ ಅಂತ, ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಗರುಡ ಕೇಳ್ತಾನೆ. ಆಯಿತು, ಇಂದ್ರ ಸರಿ ನೀನು ತಗೊಂಡು ಹೋಗ್ಬೋ, ಆದರೆ ಅಲ್ಲಿ ಇಟ್ಟು ಬಾ, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಆ ಇಂದ್ರ ಗರುಡನಿಗೆ ಆಜ್ಞೆಯನ್ನು ಮಾಡ್ತಾನೆ. ಸರಿ ಅಂತ ಹೇಳಿ ಆ ಅಮೃತದ ಭಾಂಡಾರವನ್ನು ತೆಗೆದುಕೊಂಡು ಸೀದಾ ನೇರವಾಗಿ ಧರೆಗೆ ಬರ್ತಾನೆ.
ಧರೆಗೆ ಬಂದು ಆ ಸರ್ಪಗಳ ಹತ್ರ ಹೇಳ್ತಾನೆ, ನೀವು ಕೇಳಿರುವಂತಹ ರೀತಿಯಲ್ಲೇ ಅಮೃತವನ್ನು ತಂದು ನಾನು ಇಲ್ಲಿರಿಸಿದ್ದೀನಿ, ಇನ್ನು ನೀವು ಇವತ್ತಿನಿಂದ ನಮ್ಮನ್ನು ದಾಸ್ಯ ಮುಕ್ತರಾಗಿ ಮಾಡಬೇಕು ಅಂತ. ಆಯಿತು, ಸರ್ಪಗಳಿಗೂ ಖುಷಿ, ಯಾರಿಗೂ ಸಂತೋಷ ಆಗೋದಿಲ್ಲ? ಮರಣವೇ ಬಾರದಂತಹ ಅಮೃತ ಸಿಕ್ಕಿದೆ ಅಂದರೆ ಎಲ್ಲರಿಗೂ ಸಂತೋಷನೇ. ಹಾಗಾಗಿ ಸರ್ಪಗಳು ಕೂಡ ಸಂತೋಷದಿಂದ ಆಯ್ತಪ್ಪ ಇವತ್ತಿನಿಂದ ನೀನು ದಾಸ ಮುಕ್ತ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಬಿಟ್ಟು ಅಮೃತವನ್ನು ಕುಡಿಯೋಣ ಅಂತ ಹೇಳಿ ಎಲ್ಲರೂ ನದಿಗೆ ಹೋಗ್ತಾರೆ. ಹಾವುಗಳೆಲ್ಲ ಇದೇ ಸರಿಯಾದ ಸಮಯ ಅಂತ ಹೇಳಿ ಇಂದ್ರ ಬಂದುಬಿಟ್ಟು ಆ ಅಮೃತವನ್ನು ತೆಗೆದುಕೊಂಡು ಹೋದ. ಹಾವುಗಳೆಲ್ಲ ಮತ್ತೆ ಮರಳಿ ಬರ್ತವೆ. ಬಂದ ತಕ್ಷಣ ನೋಡ್ತವೆ, ಎಲ್ಲೂ ಅಮೃತ ಕಾಣಿಸ್ತಾ ಇಲ್ಲ. ಕೆಳಗಡೆ ಹುಲ್ಲುಗಳ ರಾಶಿ ಇತ್ತು. ಅಮೃತವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಂದೆರಡು ಹನಿ ಬಿದ್ದಿರ್ಬೋದು ಅಂತ ಹೇಳಿ ಅಲ್ಲೇ ನಾಲಿಗೆಯನ್ನು ಹಾಕಿ ತಿಕ್ತಾವೆ, ನಾಲಿಗೆಯನ್ನು ಹಾಕಿ ನೆಕ್ತಾವೆ. ಎಂತ ಮಾಡಿದರೂ ಕೂಡ ಅಮೃತ ಸಿಗಲಿಲ್ಲ. ಆದರೆ ಆ ನಾಲಿಗೆಯ ಹಾಕಿ ಆ ಹುಲ್ಲಲ್ಲಿ ನೆಕ್ಕಿದ ಪರಿಣಾಮ, ಆ ದರ್ಭೆಯನ್ನು ನೆಕ್ಕಿದ ಪರಿಣಾಮ ಏನಾಯಿತು? ಅವರ ನಾಲಿಗೆ ಎರಡು ಸೀಳಾಯಿತು. ಹಾಗಾಗೇ ಹೇಳುವಂಥದ್ದು, ಎಂದಿಗೂ ಸುಳ್ಳಿನ ಸಂಘ ಮಾಡಿದರೆ, ಅವರು ಸುಳ್ಳಿನ ಸಂಘ ಮಾಡಿದ್ರಿಂದ ಅವರ ನಾಲಿಗೆಯೇ ಎರಡು ಹೋಳಾಗುವಂತಹ ಪರಿಸ್ಥಿತಿ, ತದನಂತರದಲ್ಲಿ ಅವರ ಸಂತತಿಯೇ ಎರಡು ನಾಲಿಗೆಯಂತಹ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿ ಬಂತು. ಸುಳ್ಳಿನ ಸಂಘ ಮಾಡಿದರೆ ಎಂದಿಗೂ ಸಂಕಷ್ಟ ಇರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಯಾವಾಗಲೂ ಸತ್ಯೇನ ಧಾರ್ಯತೆ ಭೂಮಿ, ಈ ಭೂಮಿ ನಿಂತಿರ್ತಕ್ಕಂಥದ್ದು ಕೂಡ ಸತ್ಯದ ಬಲದಿಂದ. ಹಾಗಾಗಿ ಯಾವಾಗಲೂ ನಾವು ಸತ್ಯವನ್ನು ಹೇಳೋಣ, ಸುಳ್ಳಿನ ಸಂಘವನ್ನು ಮಾಡುವಂಥದ್ದು ಬೇಡ. ಸತ್ಯದಿಂದಲೇ ಕೂಡ ನಾವು ಎಲ್ಲವನ್ನ ಗೆಲ್ಲೋಣ. ಒಮ್ಮೆ ಸತ್ಯ ಹೇಳಿದ ತಕ್ಷಣ ಕಷ್ಟ ಬರ್ಬೋದು, ವಿನತೆಗೆ ಬಂದ ಹಾಗೆ ನಮಗೂ ಕೂಡ ಕಷ್ಟ ಬರ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದಲ್ಲ ಒಂದು ದಿವಸ ಗೆಲುವು ಸಿಗುವಂಥದ್ದು ಸತ್ಯಕ್ಕೆ ಹೊರತು ಇನ್ಯಾವುದಕ್ಕೂ ಅಲ್ಲ ಅಂತ ಹೇಳಿ, ಸತ್ಯದ ಜಾಗದಲ್ಲೇ ಸತ್ಯದ ಪಥದಲ್ಲೇ ನಾವು ನಡೆಯೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.